ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿಂದ ಶುರುವಾಗುತ್ತಿರುವ ICC T20 ವರ್ಲ್ಡ್ ಕಪ್ ಮ್ಯಾಚಲ್ಲಿ ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಯಾವ ಥರ ಇರಲಿದೆ, ಹಾಗೆ ಯಾವ ಪ್ಲೇಯರ್ ಅವರು ಆಚೆ ಹೋಗ್ತಿದ್ದಾರೆ, ಹಾಗೆ ಯಾವ ಪ್ಲೇಯರ್ಗೆ ಇಂಜುರಿ ಆಗಿದೆ, ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ಒಂದು ಸೇಮ್ ಆ್ಯಸ್ ಇಟ್ ಈಸ್ ಒಂದು ಅಭಿಷೇಕ್ ಶರ್ಮಾ ಹಾಗೆ ಇಶಾನ್ ಕಿಶನ್ ಓಪನಿಂಗ್ ಬರ್ತಾರೆ ಅಂತಲೇ ಹೇಳ್ಬೋದು. ಸಂಜು ಸ್ಯಾಮ್ಸನ್ ಅವ್ರನ್ನ ಆಚೆ ಇಡೋ ಚಾನ್ಸ್ ತುಂಬಾ ಜಾಸ್ತಿ ಇದೆ. ಯಾಕಂದರೆ ಅವರು T20 ವರ್ಲ್ಡ್ ಕಪ್ಪಲ್ಲಿ ನೋಡಿದರೆ ಲಾಸ್ಟ್ ಕಳೆದ ಸೀರೀಸಲ್ಲಿ ಕೂಡ ನ್ಯೂಜಿಲೆಂಡ್ ವಿರುದ್ಧ ಮ್ಯಾಚ್ಗಳಲ್ಲಿ ಯಾವ ಥರ ಆಡಿದ್ರು ಅಷ್ಟೊಂದು ಏನು ಅವರಿಂದ ಒಂದು ಬೃಹತ್ ಮೊತ್ತಗಳು ಕೂಡ ಬರಲಿಲ್ಲ, ಹಾಗೆ ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ. ಹೀಗಾಗಿ ಅವ್ರನ್ನ ಆಚೆ ಇಡೋ ಚಾನ್ಸ್ ಇದೆ. ನೆಕ್ಸ್ಟ್ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಅವರು ಇರ್ತಾರೆ, ಹಾರ್ದಿಕ್ ಪಾಂಡ್ಯ ಅವರು ಇರ್ತಾರೆ, ಸೂರ್ಯಕುಮಾರ್ ಯಾದವ್ ಅವರು, ಹಾಗೆ ರಿಂಕು ಸಿಂಗ್ ಅವರು ಕೂಡ ಇರ್ತಾರೆ, ಶಿವಮ್ ದುಬೆ ಅವರು ಇರ್ತಾರೆ. ಹಾಗೆ ಬೌಲಿಂಗಲ್ಲಿಯೂ ಕೂಡ ನೋಡೋದಾದರೆ ಹರ್ಷದೀಪ್ ಸಿಂಗ್ ಅವರು ಇರ್ತಾರೆ. ನೆಕ್ಸ್ಟ್ ನೋಡೋದಾದರೆ ಜಸ್ಪ್ರೀತ್ ಬುಮ್ರಾ ಅವರು ಇರ್ತಾರೆ. ರವಿ ಬಿಷ್ಣೋಯ್ ಅವರು ಕೂಡ ಬರೋ ಚಾನ್ಸ್ ಇದೆ. ರವಿ ಬಿಷ್ಣೋಯ್ ಇಲ್ಲ ಅಂದರೆ ವರುಣ್ ಚಕ್ರವರ್ತಿ ಕೂಡ ಒಂದು ಖಂಡಿತ ಇದ್ದೇ ಇರ್ತಾರೆ. ನೆಕ್ಸ್ಟ್ ಇನ್ನೊಂದು ಬೌಲಿಂಗಲ್ಲಿ ದೊಡ್ಡ ಬದಲಾವಣೆ ನೋಡೋದಾದರೆ ಹರ್ಷಿತ್ ರಾಣಾ ಅವರು ಒಂದು ಇಂಜುರಿ ಕಾರಣದಿಂದಾಗಿ ಈ ಸಿರೀಸ್ ಆಡೋ ಚಾನ್ಸ್ ತುಂಬಾ ಕಡಿಮೆ ಅಂತ ಹೇಳಿದ್ದಾರೆ. ಹಾಗೆ KKR ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಫಿಷಿಯಲ್ ಪೇಜಲ್ಲಿ ಕೂಡ ಹಂಚಿಕೊಂಡಿದ್ದಾರೆ. ಹರ್ಷಿತ್ ರಾಣಾ ಅವರಿಗೆ ಇಂಜುರಿ ಆಗಿದೆ, ಈ ಸಿರೀಸನ್ನು ಆಡೋದು ಡೌಟೆ ಅಂತ ಹೇಳಿ. ನೋಡೋಣ ಯಾವ ಥರ ಮತ್ತೆ ಬೌಲಿಂಗ್ ಕಣಕ್ಕಿಳಿಯುತ್ತೆ ಅಂತ ಹೇಳಿ. ಇವತ್ತು ಅಮೆರಿಕ ವಿರುದ್ಧ ಯಾವ ಥರ ಆಡ್ತಾರೆ ನೋಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.